ಡಿಸೆಂಬರ್ 5ನೇ ತಾರೀಕು ಹಾಸನದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದೆ. ಆ ಸಮಾವೇಶಕ್ಕೂ ಮುನ್ನವೇ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಒಂದು ಮಾರ್ಮಿಕ ಸಂದೇಶವನ್ನು ಕಳಿಸಿದ್ದಾರೆ. ರಾಷ್ಟ್ರೀಯ ವಾಹಿನಿಯೊಂದಕ್ಕೆ ಕೊಟ್ಟಂತಹ ಸಂದರ್ಶನದಲ್ಲಿ ಮುಂದಿನ ಮುಖ್ಯಮಂತ್ರಿಯ ಸ್ಥಾನ ನನಗೆ ಕಾದಿದೆ ಅಂತಕ್ಕಂಥದ್ದನ್ನು ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಸಿಎಂ ಹಾಸನ ಸಮಾವೇಶದ ಮುನ್ನವೇ ಡಿಕೆ ಮಾರ್ಮಿಕ ಸಂದೇಶವನ್ನು ಕೊಟ್ಟಿದ್ದಾರೆ. ಸಿಎಂ ಪೋಸ್ಟ್ ಒಪ್ಪಂದದ ಬಗ್ಗೆ ಮೌನ ಮುರಿದ್ರ ಡಿ ಕೆ ಶಿವಕುಮಾರ್. ಒಪ್ಪಂದ ಆಗಿದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತು, ಬಟ್ ಏನಾಗಿದೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ನಮ್ಮ ನಡುವೆ ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿಕೊಟ್ಟಿದ್ದಾರೆ. ವಿ ಹ್ಯಾವ್ ಅನ್ ಅಗ್ರಿಮೆಂಟ್ ಅಂತ ಡಿ ಕೆ ಶಿವಕುಮಾರ್ ಮಾರ್ಮಿಕ ಮಾತನಾಡಿದ್ದಾರೆ. ಒಂದು ದಿನ ಬರುತ್ತೆ, ಅಂದರೆ ನಾನು ಮುಖ್ಯಮಂತ್ರಿ ಆಗೋ ದಿನ ಬರುತ್ತೆ, ಆ ದಿನಕ್ಕಾಗಿ ನಾನು ಕಾಯ್ತಾ ಇದ್ದೀನಿ ಅಂತ ರಾಷ್ಟ್ರೀಯ ವಾಹಿನಿಯ ಸಂದರ್ಶನವೊಂದರಲ್ಲಿ ಡಿ ಕೆ ಶಿವಕುಮಾರ್ ಮಾರ್ಮಿಕ ಮಾತುಗಳನ್ನು ಆಡಿದ್ದಾರೆ. ಇತ್ತೀಚೆಗಂತೂ ಈ ವಿಚಾರ ತುಂಬ ಚರ್ಚೆಗೆ ಬರ್ತಾ ಇದೆ. ಎರಡೂವರೆ ವರ್ಷ ಇಬ್ಬರು ಕೂಡ ಮುಖ್ಯಮಂತ್ರಿಗಳಾಗ್ತಾರೆ ಅಂತಕ್ಕಂಥದ್ದು ಆರಂಭದಲ್ಲೇ ಆಗಿದ್ದಂತಹ ಅಗ್ರಿಮೆಂಟ್ ಅಂತ. ಅದ್ರ ಬಗ್ಗೆ ಇಲ್ಲಿ ತನಕ ಯಾರೂ ಮಾತಾಡಿರಲಿಲ್ಲ. ಬಟ್ ಡಿ ಕೆ ಶಿವಕುಮಾರ್ ಆ ಮೌನವನ್ನು ಮುರಿದು ವಿ ಹ್ಯಾವ್ ಎನ್ ಅಗ್ರಿಮೆಂಟ್ ಅಂತ, ಅಂದರೆ ಅಗ್ರಿಮೆಂಟ್ ಆಗಿದೆ ಅನ್ನೋದನ್ನು ಇಷ್ಟು ದಿನ ಯಾರೂ ಹೇಳಿರಲಿಲ್ಲ. ಬಟ್ ಈ ಸರ್ತಿ ಅವರು ಅದನ್ನು ಹೇಳ್ಕೊಂಡಿದ್ದಾರೆ. ಅದು ಯಾವ ರೀತಿ ಅಗ್ರಿಮೆಂಟ್ ಅಂತಕ್ಕಂಥದ್ರ ಬಗ್ಗೆ ಅವರೇ ಬಾಯಿ ಬಿಡಬೇಕಷ್ಟೆ. ಸಮಾವೇಶದ ಮೊದಲು ಡಿಸಿಎಂ ಡಿ ಕೆ ಶಿವಕುಮಾರ್ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಮಾತನಾಡಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ, ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಅದರ ಜೊತೆಗೇನೆ ನಾನು ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಅನ್ನ ಮಾಡಿಲ್ಲ, ಬ್ಲಾಕ್ ಮೇಲ್ ಮಾಡಲ್ಲ, ಅದು ನನ್ನ ವೀಕ್ನೆಸ್ ಅಂತ ಕೂಡ ಹೇಳಿದ್ದಾರೆ. ಕೊಟ್ಟ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಿಸುತ್ತೇನೆ, ಇದು ನನ್ನ ಸ್ಟ್ರೆಂತ್ ಅಂತ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಪೋಸ್ಟ್ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನನ್ನ ಪ್ರಾಮಾಣಿಕತೆಗೆ ತಕ್ಕ ಬೆಲೆ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಾನು ಆ ದಿನಕ್ಕಾಗಿ ಕಾಯ್ತಾ ಇದ್ದೇನೆ, ಯಾವಾಗಲೂ ವೇಟಿಂಗ್ ಲಿಸ್ಟ್ನಲ್ಲಿ ಇರಲ್ಲ ಎಂಬ ಮೆಸೇಜ್ ಅನ್ನು ಕೂಡ ಪಾಸ್ ಮಾಡಿರುವಂಥದ್ದು. ರಾಷ್ಟ್ರೀಯ ಸುದ್ದಿವಾಹಿನಿಯ ಸಂದರ್ಶನದಲ್ಲಿ ಡಿ ಕೆ ಶಿವಕುಮಾರ್ ಆಡಿರುವಂತಹ ಈ ಮಾತು ಸಹಜವಾಗಿಯೇ ಕೈಮನೆಯಲ್ಲಿ ಹೊಸ ಬೆಳವಣಿಗೆಗಳಿಗೆ, ಚರ್ಚೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಪವರ್ ಶೇರಿಂಗ್ ಬಗ್ಗೆ ಇಲ್ಲಿಯವರೆಗೂ ತುಟಿ ಬಿಚ್ಚದಂತಹ ಡಿ ಕೆ ಶಿವಕುಮಾರ್ ಹಾಸನದ ಸಮಾವೇಶದ ಮೊದಲು ಯಾಕೆ ಪ್ರಸ್ತಾಪಿಸಿದ್ರು, ಅಗ್ರಿಮೆಂಟ್ ವಿಚಾರವನ್ನು ಯಾಕೆ ಪ್ರಸ್ತಾಪಿಸಿದ್ರು, ಈ ಮೂಲಕ ಯಾವ ಸಂದೇಶವನ್ನು ಯಾರಿಗೆ ಪಾಸ್ ಮಾಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ, ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇರುವಂಥದ್ದು. ಜೊತೆಗೆ ಈ ರೀತಿಯ ಒಂದು ಮಾತನಾಡುವ ಮೂಲಕ ಹೈಕಮಾಂಡ್ಗೂ ಕೂಡ ಒಂದು ಸಂದೇಶವನ್ನು ಪಾಸ್ ಮಾಡಿದಂತೆ ಕಾಣಿಸ್ತಾ ಇದೆ. ಅವರು ಪಕ್ಷಕ್ಕೋಸ್ಕರ ಮತ್ತು ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ, ಪ್ರಾಮಾಣಿಕರಾಗಿದ್ದಾರೆ, ಅದಕ್ಕೆ ನನಗೆ ಪ್ರತಿಫಲ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸದಲ್ಲಿದ್ದಾರೆ. ಫೈನ್. ಅದರ ಜೊತೆಗೆ ಸಿದ್ದರಾಮಯ್ಯನವರು ವಿಚಾರವಾಗೂ ಮಾತನಾಡಿದ್ದಾರೆ. ನಾನು ಯಾವಾಗಲೂ ಸಿದ್ದರಾಮಯ್ಯ ಜೊತೆ ಚೆನ್ನಾಗಿದ್ದೇನೆ, ಇಬ್ಬರು ಒಟ್ಟಾಗಿದ್ದೀವಿ, ಇಬ್ಬರು ಮಾತನಾಡ್ತೀವಿ, ನನ್ನ ಮಾತಿಗೆ ಅವ್ರು ಒಪ್ತಾರೆ, ಅವ್ರ ಮಾತಿಗೆ ನಾನು ಒಪ್ತೀನಿ, ಯಾರೆಲ್ಲ ಆಸೆ ಪಡುತ್ತಿದ್ದಾರೋ ಅವರಿಗೆಲ್ಲ ಆಲ್ ದಿ ಬೆಸ್ಟ್. ಅಂದರೆ ಮುಖ್ಯಮಂತ್ರಿ ರೇಸ್ನಲ್ಲಿ ಯಾರ್ಯಾರಿದ್ದಾರೆ ಅವರಿಗೆಲ್ಲ ಆಲ್ ದಿ ಬೆಸ್ಟ್, ಯಾರೂ ಆಸೆ ಪಡೋದನ್ನು ನಿಲ್ಲಿಸೋದಕ್ಕಾಗಲ್ಲ ಅಂತ ಕೂಡ ಹೇಳಿದ್ದಾರೆ. ಸುಖೇಶ್, ಓವರಾಲ್ ಈ ಸಂದರ್ಶನದ ಮುಖಾಂತರ ಹೈಕಮಾಂಡ್ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ರಾಜ್ಯದ ಜನರಿಗೆ ಯಾವ ಮೆಸೇಜನ್ನು ಪಾಸ್ ಮಾಡುವಂತಹ ಪ್ರಯತ್ನ ಪಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ? ಒಂದು ಸ್ಪಷ್ಟ, ಇಡೀ ಸಂದರ್ಶನ ನೋಡ್ತಾ ಹೋದರೆ ಡಿ ಕೆ ಶಿವಕುಮಾರ್ ಅವರು ಒಂದು ವಿಚಾರವನ್ನು ಮೊದಲ ಬಾರಿಗೆ ಬಹಿರಂಗವಾಗಿ ಹೇಳಿದಂತೆ ಕಾಣಿಸ್ತಾ ಇದೆ. ನಮ್ಮ ನಡುವೆ ಒಂದು ಅಗ್ರಿಮೆಂಟ್ ಇದೆ ಅನ್ನುವಂಥದ್ದು. ಮೊದಲಿಂದಲೂ ಕೂಡ ಎಲ್ಲರೂ ಅದನ್ನೇ ಹೇಳ್ತಾ ಇರುವಂಥದ್ದು. ಇದು 2.5 ಅನ್ನುವಂಥ 50-50 ಫಾರ್ಮುಲಾದ ಅಗ್ರಿಮೆಂಟೊಂದಿಗೆ ಮುಖ್ಯಮಂತ್ರಿ ಆದಂತೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರು ಅನ್ನುವಂಥದ್ದು. ಕಾಂಗ್ರೆಸ್ನಲ್ಲಿ ಆಂತರಿಕ ವಲಯದಲ್ಲೂ ಕೂಡ ಇದೊಂದಷ್ಟು ಹಂತಕ್ಕೆ ಚರ್ಚೆ ಆಗಿತ್ತು, ಸಾಕಷ್ಟು ನಾಯಕರಿಗೆ ಮಾಹಿತಿ ಕೂಡ ಇದೆ. ಆದರೂ ಕೂಡ ಎಲ್ಲೋ ಒಂದು ಹಂತದಲ್ಲಿ 5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಬೇಕು ಅಂತ ಅವರ ಆಪ್ತ ವಲಯದ ಕೆಲವು ಸಚಿವರು ಅಲ್ಲಲ್ಲಿ ಮಾತನಾಡಿಕೊಂಡು ಬಂದಾಗಲೂ ಕೂಡ ಡಿ ಕೆ ಶಿವಕುಮಾರ್ ದೊಡ್ಡ ಮಟ್ಟದಲ್ಲಿ ರಿಯಾಕ್ಟ್ ಮಾಡಿರಲಿಲ್ಲ. ಎಲ್ಲದೂ ಹೈಕಮಾಂಡ್ಗೆ ಗೊತ್ತಿದೆ, ಹೈಕಮಾಂಡ್ ಅದನ್ನ ನೋಡ್ಕೊಳ್ಳುತ್ತೆ ಅನ್ನುವಂಥ ಮಾತನ್ನು ಹೇಳಿದರು. ಈಗ ಏನು ಸಿದ್ದರಾಮಯ್ಯವರ ಪರವಾಗಿ ಒಂದು ಸಮಾವೇಶ ಮಾಡಬೇಕು ಅಂತ ಅವರ ಆಪ್ತ ಸಚಿವರು ಹೊರಟ ನಂತರದಲ್ಲಿ ಒಂದು ಅನಾಮಧೇಯ ಪತ್ರ ಬರುವಂಥದ್ದು, ಆನಂತರ ಹೈಕಮಾಂಡ್ ಪಕ್ಷದ ವೇದಿಕೆಯಲ್ಲಿ ಮಾಡಿ ಒಂದು ಈಗ ಪಕ್ಷದ ವತಿಯಿಂದಲೇ ಸಮಾವೇಶವನ್ನು ಹಾಸನದಲ್ಲಿ ಮಾಡ್ತಾ ಇರೋದು. ಈ ಸಮಯವನ್ನೇ ನೋಡಿ ಡಿ ಕೆ ಶಿವಕುಮಾರ್ ತಮ್ಮದೊಂದು ದಾಳವನ್ನು ಉರುಳಿಸಿದಂತೆ ಕಾಣಿಸ್ತಾ ಇದೆ. ನಮ್ಮ ನಡುವೆ ಒಂದು ಅಗ್ರಿಮೆಂಟ್ ಇದೆ, ಅದೇನು ಅಂತ ಅವ್ರು ಸ್ಪಷ್ಟವಾಗಿ ಹೇಳಿಲ್ಲ. ಹೇಳದೇ ಇದ್ರೂ ಕೂಡ ಏನು ಸಂದೇಶ ರವಾನಿಸಬೇಕು ಅದನ್ನು ರವಾನಿಸಿದರೆ, ಯಾರು ಕೂಡ ನೀವು ಹೇಳಿದ್ದೆ ಅಲ್ಟಿಮೇಟ್ ಅಲ್ಲ, ಹೈಕಮಾಂಡ್ ಇದೆ ಇಲ್ಲಿ ಅನ್ನುವಂಥ ಸಂದೇಶವನ್ನು ಕೊಟ್ಟಂತಿದೆ. ಜೊತೆಗೆ ನಾನು ಕಾಯ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ರು ಕೂಡ, ಅಂದರೆ ಸಂಪೂರ್ಣವಾಗಿ ಏನು 5 ವರ್ಷ ಆಗಲಿ ಅಂದಾಗ ಸಂಪೂರ್ಣ 5 ವರ್ಷ ಬಿಟ್ಟು ಬೇಕಾದ್ರೆ ಮತ್ತೆ ಪ್ರಯತ್ನ ಪಡಲಿ ಅಂತ ಕಾಯಲಿ ಅನ್ನುವಂಥ ಹೇಳುವಂಥವ್ರು ಏನಿದ್ದಾರೆ ಕೆಲವು ಸಚಿವರುಗಳು, ಅದಲ್ಲ, ನಾನು ಅಷ್ಟೆಲ್ಲ ಕಾಯಲ್ಲ, ಅದಕ್ಕೊಂದು ಅಗ್ರಿಮೆಂಟ್ ಇದೆ ಅನ್ನುವಂಥ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಇನ್ನೂ ಒಂದು ವಿಚಾರವನ್ನು ಹೇಳಿರುವಂಥದ್ದು ಪ್ರಮುಖವಾಗುತ್ತೆ. ನಾನು ಹೈಕಮಾಂಡನ್ನು ಬ್ಲ್ಯಾಕ್ ಮೇಲ್ ಮಾಡಲ್ಲ,
ಅದು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಬೇರೆಯವರು ಯಾರು ಬ್ಲ್ಯಾಕ್ ಮೇಲ್ ಮಾಡಿರ್ಬೋದು, ಆದರೆ ನಾನಂತೂ ಮಾಡಲ್ಲ ಅನ್ನುವ ಮೂಲಕವಾಗಿ ನಾನು ಹೈಕಮಾಂಡ್ ನಿಷ್ಠ ಅನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ. ಆದರೆ ಒಂದಂತೂ ಸ್ಪಷ್ಟ, ಸಿದ್ದರಾಮಯ್ಯವರ ಪರವಾಗಿ ಮಾಡಬೇಕಾದಂಥ ಒಂದು ಸಮಾವೇಶದ ವಿಚಾರದಲ್ಲಿ ಈಗ ಪಕ್ಷವೇ ಜವಾಬ್ದಾರಿ ತೆಗೆದುಕೊಂಡು ಮಾಡ್ತಾ ಇರುವಂಥ ಸಮಾವೇಶಕ್ಕೆ ಬೆರಳೆಣಿಕೆಯ ದಿನ ಮುಂಚಿತವಾಗಿ ಇವರು ಕೊಟ್ಟಿರುವಂಥ ಈ ಹೇಳಿಕೆ ಒಂದು ಸಂದೇಶವನ್ನು ರವಾನಿಸಬೇಕು, ಯಾರ್ಯಾರಿಗೆ ರವಾನಿಸಬೇಕೋ ಅವರೆಲ್ಲರಿಗೂ ರವಾನೆ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇಟ್ಕೊಂಡೇ ಮಾತಾಡದಂತೆ ಕಾಣಿಸ್ತಾ ಇದೆ. ಅರವಿಂದ್. ರೈಟ್ ಸುಖೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.